ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್, ಇಂಗ್ಲಿಷ್ ಮೆಂಟರ್. ಈ ಒಂದು ಕ್ಲಾಸ್ನಲ್ಲಿ ಏನು ಮಾಡೋಣ ಅಂದರೆ ಆರ್ಟಿಕಲ್ ಬೇಸ್ಡ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಆರ್ಟಿಕಲ್ ಅಂದರೆ ಯಾವ್ಯಾವು? ಆರ್ಟಿಕಲ್ ಅಂದರೆ ಒಂದು ಎ ಆ್ಯಂಡ್ ದ ಅಂತಕ್ಕಂಥ ಮೂರು ಆರ್ಟಿಕಲ್ಗಳಿದಾವೆ. ಏನಿದಾವೆ? ಮೂರು ಆರ್ಟಿಕಲ್ಸ್ಗಳಿದಾವೆ. ಓಕೆ, ಸ್ವರಗಳ ಶಬ್ದ ಬಂದಾಗ ಏನ್ರಿ, ಓವೆಲ್ ಸೌಂಡ್ ಬಂದಾಗ ಏನ್ ಯೂಸ್ ಮಾಡ್ತೇವೆ ಅಂದ್ರೆ ಆನ್ ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರ್ ಆಬ್ಜೆಕ್ಟ್ಸ್ ಬಂದಾಗ ದ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಆನ್ ಅಂತಕ್ಕಂಥದ್ದನ್ನ ಎ ಅಂತಕ್ಕಂಥದನ್ನ ಸಮ್ ಸಿಂಗ್ಯುಲರ್ ಕಾನ್ಸೆಪ್ಟ್ಗಳಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಇದು ಥಿಯರಿ ಕ್ಲಾಸ್ಗಳು ಆಮೇಲೆ ಅಪ್ಲೋಡ್ ಮಾಡ್ತೀವಿ. ಬಟ್ ಈ ಒಂದು ಕ್ಲಾಸ್ನಲ್ಲಿ ಏನ್ ಮಾಡೋಣ ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನ ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಆರ್ಟಿಕಲ್ ಅಂದ್ರೆ ಯಾವವು? ಎ ಆನ್ ದ ಅಂತಕ್ಕಂಥ ಆರ್ಟಿಕಲ್ಗೆ ಏನಂತ ಕರಿತೀವಿ ಅಂದ್ರೆ ಡೆಫಿನೈಟ್ ಆರ್ಟಿಕಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೆಫಿನೈಟ್ ಆರ್ಟಿಕಲ್. ಇಲ್ಲಿರ್ತಕ್ಕಂತಹ ಯಾನ್ ಅಂತಕ್ಕಂಥ ಆರ್ಟಿಕಲ್ ಮತ್ತು ಎ ಅಂತಕ್ಕಂಥ ಎರಡು ಆರ್ಟಿಕಲ್ಗೆ ಏನಂತ ಕರಿತೀವಿ? ಇನ್ಡೆಫಿನೈಟ್ ಅಂತ ಕರಿತೀವಿ. ಓಕೆ, ಒಂದು ಡೆಫಿನೈಟ್ ಆರ್ಟಿಕಲ್, ಇನ್ನೊಂದು ಇನ್ಡೆಫಿನೈಟ್ ಆರ್ಟಿಕಲ್. ಓಕೆ, ಇರ್ತಕ್ಕಂಥ ಎರಡು ಟೈಪ್ಸ್ ಆಫ್ ಆರ್ಟಿಕಲ್ಸ್ ಗಳಿದಾವ. ಅದ್ರೊಳಗೆ ಎ ಆ್ಯಂಡ್ ದ ಅಂತಕ್ಕಂಥ ಮೂರು ಆರ್ಟಿಕಲ್ ಅನ್ನ ಇಂಗ್ಲಿಷ್ ಗ್ರಾಮರ್ ಒಳಗೆ ಬಳಸ್ತೀವಿ. ಓಕೆ, ಇದು ನೋಡ್ರಿ ಸ್ಟೇಟ್ ಆಗಿರಬಹುದು, ಸೆಂಟ್ರಲ್ ಆಗಿರಬಹುದು, ಎಲ್ಲ ಫೋರ್ಸಸ್ ಆಗಿರಬಹುದು, ಎಲ್ಲ ಸಿವಿಲ್ ಜಾಬ್ಸ್ ಆಗಿರಬಹುದು, ಪ್ರತಿಯೊಂದು ಜಾಬ್ಗೆ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂತಹ ಕ್ವಶನ್ಸ್ಗಳು ಏನಾಗ್ತಾವ ಅಂದ್ರೆ ಇದರ ಮೇಲೆ ಬರ್ತವೆ. ಓಕೆ, ಆರ್ಟಿಕಲ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲಿ ಬಳಸಬೇಕು? ಓಕೆ, ನಾವು ಮೇನ್ ಆಗಿ ತಿಳ್ಕೊಳ್ಬೇಕಂತಕ್ಕಂಥದ್ದು ಏನು? ಎಲ್ಲಿ ಬಳಸಬೇಕು. ಓಕೆ, ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರದು, ಎಲ್ಲಿ ಏನು ಬಳಸಬೇಕು. ಓಕೆ, ಎಲ್ಲಿ ಏನು ಬಳಸಬೇಕು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಓಕೆ, ಆರ್ಟಿಕಲ್ ಅಂತಕ್ಕಂಥ ಚಾಪ್ಟರು ಅನ್ಕೊಂಡಷ್ಟು ತುಂಬಾನೇ ಈಸಿ ಆಗಿರ್ತಕ್ಕಂಥದ್ದು ಅನಿಸ್ತದೆ ನಮಗೆ. ಎ ಆ್ಯಂಡ್ ದ ಬಂದಾಗ ಬಹಳಷ್ಟು ಈಸಿ ಕಾನ್ಸೆಪ್ಟ್ ಅಂತ ಅನಿಸ್ತದೆ. ಬಟ್ ಅಲ್ಲಿರ್ತಕ್ಕಂಥ ಒಂದು ಟಾಪಿಕ್ಗಳನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದಾಗ ಇದೊಂದು ಡೀಪ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್. ಓಕೆ, ಹಂಗಿದ್ದಾಗ ಏನ್ ಮಾಡೋಣ ಅಂದ್ರೆ ಈಗ ಇದ ಒಂದು ಕ್ಲಾಸ್ ಒಳಗ ಡೀಪ್ ಆಗಿರ್ತಕ್ಕಂಥ ಟಾಪಿಕ್ ಅನ್ನ ಎಕ್ದಮ್ ಶಾರ್ಟ್ ಆಗಿ ಕೆಲವೊಂದಿಷ್ಟು ಕ್ವಶನ್ಗಳ ತಗೊಂಡು ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ. ಓಕೆ, ಎಸ್, ಹಂಗಿದ್ರೆ ನೋಡ್ರಿ ಫಸ್ಟ್ ಕ್ವಶನ್ ಏನಿತ್ತು ನೋಡ್ರಿ. ಓಕೆ, ಫಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಶನಿವಾರ ಕೂಟದಲ್ಲಿ ಇರ್ತಕ್ಕಂತಹ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಬ್ಯಾಚ್ಗಳು ನಡೆದಿದ್ದಾವ. ನೆಕ್ಸ್ಟ್ ಬ್ಯಾಚ್ಗೂ ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. 75% ಅಡ್ಮಿಷನ್ ಫಿಲ್ ಆಗ್ಯಾವ. ಅದರ ಸಲುವಾಗಿ ನೋಡ್ರಿ, ಇಲ್ಲಿ ಯಾವುದೇ ಮೀಡಿಯಂ ಆಗಿರ್ಬೋದು, ಕನ್ನಡ ಮೀಡಿಯಂ, ಹಿಂದಿ ಮೀಡಿಯಂ, ಯಾವುದೇ ಮೀಡಿಯಂದಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಕೋಚಿಂಗ್ ಅನ್ನ ಕೊಡ್ತೀವಿ. ಇದು ನೋಡ್ರಿ ಲಾಸ್ಟ್ ಇಯರ್ ಇಲ್ಲಿ ಕಾಣ್ತಕ್ಕಂತಹ ಒಂದು ಪೋಸ್ಟರ್ ಇದೆಯಲ್ಲ, ಲಾಸ್ಟ್ ಇಯರ್ SSC GD ಆಗಿರ್ತಕ್ಕಂತಹ ಪೋಸ್ಟರ್ ಇದು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಮೋರ್ ದ್ಯಾನ್ 100+ ವಿದ್ಯಾರ್ಥಿಗಳು ಇತರ ಜಾಬ್ಗಳಿಗೆ TA ಆಗಿರಬಹುದು, SSC GD ಎರಡು ಕೂಡಿದ್ರೆ ಮೋರ್ ದ್ಯಾನ್ 100 ಸ್ಟೂಡೆಂಟ್ಸ್ ಏನಾಗ್ಯಾರ ಸೆಲೆಕ್ಷನ್ ಆಗ್ಯಾರ ಲಾಸ್ಟ್ ಇಯರ್. ಈ ವರ್ಷನೂ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ ಬಹಳಷ್ಟು ಜಾಸ್ತಿ ಇದೆ. ಅದಕ್ಕಿಂತ ಒಂದು 50% ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮ್ಮ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಕಲ್ಯಾಣ ಭವಿಷ್ಯಕ್ಕಾಗಿ ಏನು ಮಾಡ್ಬೇಕಂದ್ರೆ ಒಂದು ಸಂಸ್ಥೆಯ ಹೆಲ್ಪ್ ಬೇಕೇ ಬೇಕಾಗ್ತದೆ. ಓಕೆ, ಸೆಲ್ಫ್ ಸ್ಟಡಿ ಎಲ್ಲಿ ಮಟ್ಟ ಚಲೋ ಅಂದ್ರೆ ಅದ್ರ ಬಗ್ಗೆ ಐಡಿಯಾ ಬರೋ ಮಟ್ಟ ಸೆಲ್ಫ್ ಸ್ಟಡಿ ಚಲೋ ಆಗ್ತದೆ. ಆಮೇಲೆ ಕಾನ್ಸೆಪ್ಟನ್ನು ಯಾವ ರೀತಿ ನಾವು ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಬೇಕಂದ್ರೆ ಒಂದು ಗೈಡೆನ್ಸ್ ಬೇಕಾಗ್ತದೆ. ಓಕೆ, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಯಾರಿಗೆ ಏನಾದರೂ ಬೇಕಾಗಿದ್ರೆ ಇಲ್ಲಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ಅದೇ ರೀತಿಯಾಗಿ ಬಂದು ಒಂದು ಕ್ಷಣ ಏನು ಮಾಡ್ರಿ ಆಫೀಸ್ಗೆ ಭೇಟಿ ನೀಡಿ. ಓಕೆ, ಎಸ್, ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಆರ್ಟಿಕಲ್ ಬೇಸ್ಡ್ ಕ್ವಶನ್ ನೋಡೋಣ. ಅದೇ ರೀತಿಯಾಗಿ ಎಲ್ಲರಿಗೂ ಒಂದು ಕಂಗ್ರಾಚುಲೇಷನ್ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿ ಈಸ್ ಐಯರ್ ಟು ದ ಥ್ರೋನ್. ಇದು ಐಯರ್ ಅಂದ್ರೆ ಏನದು? HEIR. ಐಯರ್ ಅಂದ್ರೆ ಏನು? ಉತ್ತರಾಧಿಕಾರಿ ಅಂತ ಹೇಳಿ, ಉತ್ತರಾಧಿಕಾರಿ. ಓಕೆ, ಈಗ ತಂದೆ ಸತ್ತ ಮೇಲೆ ಮಗಾನ ಏನಾಗಿರ್ತಾನೆ, ನೆಕ್ಸ್ಟ್ ಐಯರ್ ಆಗಿರ್ತಾನೆ. ಓಕೆ, ಇದು ಪ್ರೊನೌನ್ಸಿಯೇಷನ್ ಇಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ HEIR ಅನ್ನ ಹೆಂಗ್ ಓದ್ತೀವಿ ಅಂದ್ರೆ ಇದು H ಅಂತಕ್ಕಂಥದ್ದು ಹ ಅಂತಕ್ಕಂಥ ಉಚ್ಚಾರಣೆ ಆಕೈತಿ. ಬಟ್ ನಾವು ಇದನ್ನು ಓದೋ ಮುಂದೆ ಏನಂತ ಓದ್ತೇವೆ? ಏರ್ ಅಂತ ಓದ್ತೀವಿ. ಏರ್, ಏರ್. ಓಕೆ, ಹಿ ಈಸ್ ಡ್ಯಾಶ್ ಏರ್ ಟು ದ ಥ್ರೋನ್. ಏರ್ ಅಂತಕ್ಕಂಥದ್ದು ಓದಿದಾಗ ಇದು ಹೇರ್ ಅಂತಕ್ಕಂಥದ್ದಲ್ಲ, ಏರ್. ಓಕೆ, ಎ ಅಂತಕ್ಕಂಥದ್ದು ಉಚ್ಚಾರ ಆಗ್ತದ. H ಅನ್ನೋದು ಏನಾಗ್ತದೆ ಇಲ್ಲಿ ಸೈಲೆಂಟ್ ಆಗಿ ಹೋಗ್ತದೆ. ಓಕೆ, ಹಿಂಗೆ H ಅಂತಕ್ಕಂಥ ಎ ಅಂತಕ್ಕಂಥದ್ದು ಬಂದಾಗ AEIOU ಅಂತಕ್ಕಂಥವು ಏನಾಗ್ತಾವ? ಸ್ವರಗಳಾಗ್ತಾವ. ಇಲ್ಲಿ ಸ್ವರಗಳ ಉಚ್ಚಾರಣೆ ನಮ್ಮ ಕನ್ನಡದಲ್ಲಿ ಇರ್ತಕ್ಕಂಥ 13 ಸ್ವರಗಳ ಉಚ್ಚಾರಣೆ ಏನಾದ್ರು ಬಂದಿತ್ತಂದ್ರ ನಾವೇನ್ ಬಳಸ್ಬೇಕಂದ್ರೆ ಕಣ್ಣು ಮುಚ್ಚಿ ಬಳಸ್ಬಿಡ್ರಿ. ಯಾನ್ ಏನ್ ಬಳಸ್ತೀರಿ? ಇಲ್ಲಿ ಏನ್ ಬಳಸ್ತೀರಿ? ಆನ್ ಅಂತಕ್ಕಂಥ ಒಂದು ಆರ್ಟಿಕಲ್ ಅನ್ನ ಬಳಸ್ತೀರಿ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಅನ್ಕೋತೀನಿ. ನೋಡ್ರಿ ಯಾವ ರೀತಿ ಅಂತಕ್ಕಂಥ ಆರ್ಟಿಕಲ್ ನ ಬಳಸಬೇಕು. ಓಕೆ, ಹಿ ಈಸ್ ಆನ್ ಐಯರ್ ಟು ದ ಥ್ರೋನ್ ಅಂತಕ್ಕಂಥದ್ದು. ಈ ಥ್ರೋನ್ ಅಂದ್ರೆ ಏನ್ರಿ? ಪಟ್ಟ. ಥ್ರೋನ್ ಅಂದ್ರೆ ಏನು? ಪಟ್ಟ. ಓಕೆ, ಇವ ರಾಜ ಇರ್ತಾನ, ಐಯರ್ ಅದು ರಾಜ್ಯ ಪಟ್ಟಕ್ಕೆ ಏರ್ತಾರಂತಾರಲ್ಲ. ಎಸ್, ದಟ್ ಈಸ್
ಓಕೆ, ಆನ್ ಅಂತಕ್ಕಂಥದನ್ನ ಬಳಸ್ತೀವಿ. ಓಕೆ, ಹಂಗಂದ್ರೆ ನೆಕ್ಸ್ಟ್ ನೋಡಿ, ಶಿ ಈಸ್ ಡ್ಯಾಶ್ MBA ಡಿಗ್ರಿ ಫ್ರಾಮ್ ಅ ರೆಪ್ಯೂಟೆಡ್ ಯೂನಿವರ್ಸಿಟಿ. ಒಂದು ರೆಪ್ಯೂಟೆಡ್ ಯೂನಿವರ್ಸಿಟಿಯಿಂದ ಅವಳು ಏನ್ ಮಾಡತ್ತಾಳ, MBA ಡಿಗ್ರಿಯನ್ನ ತಗೊಂಡಾಳ ಅಂತ. ಓಕೆ, ಇಲ್ಲಿರ್ತಕ್ಕಂಥದ್ದು MBA ಕಿಂತ ಮೊದಲು ಏನಾಗಿದೆ ಅಂದ್ರ MBA ಕಿಂತ ಮೊದಲು ಏನಾಗಿದೆ, ಒಂದು ಬ್ಲ್ಯಾಂಕ್ ಅನ್ನ ಕೊಟ್ಟಾರ. ದಿಸ್ ಇಸ್ ದ ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ ಅಂತ. ಓಕೆ, ಅಲ್ಲಿ ಬ್ಲ್ಯಾಂಕ್ ಅನ್ನ ಕೊಟ್ಟಾಗ ನಾವಿಲ್ಲಿ ಏನು ಫಿಲ್ ಮಾಡಬೇಕು ಅನ್ನೋದು ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಓಕೆ, ಇಲ್ಲಿ ಎಂ ಅಂತಕ್ಕಂಥದ್ದು ನೋಡಿದ್ರೆ ವ್ಯಂಜನ ಸರಿ, ಇದೇನ್ರಿ ಇದು ವ್ಯಂಜನ. ಬಟ್ ಇದು ಶಬ್ದ ಇದು ಮಾಡಿದಾಗ ಮ ಅಂತ, ಎಂ ಅಂದ್ರ ಮ ಶಬ್ದ ಅಂತ ನಾವು ತಿಳ್ಕೊತೀವಿ. ಬಟ್ ಇದು ಓದೋ ಮುಂದೆ ಹೆಂಗೆ ಓದ್ತೀರಿ, MBA ಅಂತ ಓದ್ತೀವಿ. ಓಕೆ, ಇಲ್ಲಿ ಎಂ ಅಂತಕ್ಕಂಥದ್ದು ಬಂದಾಗ ಇದು ಒಂದು ಸ್ವರ ಆಗಿರೋದ್ರಿಂದ ಇಲ್ಲಿ ಏನ್ ಬಳಸ್ತೀವಿ ಅಂದ್ರ ಯಾನ್ ಅಂತಕ್ಕಂತಹ ಒಂದು ಆರ್ಟಿಕಲ್ ಅನ್ನ ಬಳಸ್ತೀವಿ. ಓಕೆ, ಹಂಗಿತ್ತಂದ್ರೆ ಇಲ್ಲಿ ಏನ್ ಬರ್ತದ್ರಿ, ಶಿ ಈಸ್ ಆನ್ MBA ಡಿಗ್ರಿ ಫ್ರಾಮ್ ಅ ರೆಪ್ಯೂಟೆಡ್ ಯೂನಿವರ್ಸಿಟಿ ಅಂತಕ್ಕಂಥದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಬಳಸ್ತೀವಿ. ಓಕೆ, ಹಂಗಿದ್ರೆ ನಮ್ಮ ಆನ್ಸರ್ ಏನಾಗ್ತದೆ, ಆಪ್ಷನ್ ಬಿ ಯಾನ್ ಅಂತಕ್ಕಂಥದ್ದು ನಮ್ಮ ಆಪ್ಷನ್ ಆಗ್ತದೆ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ ಏನ್ ಮಾಡ್ರಿ, ಅಂದ ತಮ್ಮನ್ನ ಕೊಡ್ರಿ. ಇಲ್ಲಿ ಇನ್ನೊಂದು ನಿಮ್ಗೊಂದು ಕ್ವಶನ್ ಕೊಡ್ತೀನಿ ನೋಡ್ರಿ. FIR ಅಂತಕ್ಕಂಥ ಒಂದು ವರ್ಡ್ ಕೊಟ್ಟೇನು, FIR ಅಂತಕ್ಕಂಥ ವರ್ಡ್ಗೆ ಯಾವ ಆರ್ಟಿಕಲ್ ಬರ್ತದ. ಓಕೆ, ಇದನ್ನ ಏನ್ ಮಾಡ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಎಲ್ಲಿ ತಿಳಿಸ್ಬೇಕ್ರಿ, ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ಬೇಕು. ಇಲ್ಲಿ ಯಾವ ಆರ್ಟಿಕಲ್ ಬರ್ತದೆ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ಓಕೆ, ಡ್ಯಾಶ್ ಹಿಮಾಲಯಾಸ್ ಆರ್ ದ ಹೈಯೆಸ್ಟ್ ಮೌಂಟೇನ್ಸ್ ಇನ್ ದ ವರ್ಲ್ಡ್. ಓಕೆ, ನಮ್ದೊಂದು ರೂಲ್ಸ್ ಇದೆ. ಏನ್ ರೂಲ್ಸ್ ಅಂದ್ರೆ, ಯಾವಾಗ ನದಿಗಳ ಹೆಸರು ಬರ್ತದ, ಯಾವಾಗ ಮೌಂಟೇನ್ಗಳ ಹೆಸರು ಬರ್ತದ, ಓಕೆ, ಯಾವಾಗ ಓಸಿಯನ್ಗಳ ಹೆಸರು ಬರ್ತದ, ಯಾವಾಗ ಓಸಿಯನ್ ಹೆಸರು ಬರ್ತದ, ಯಾವಾಗ ಸಿ ಹೆಸರು ಬರ್ತದ, ಸಮುದ್ರ, ಸಾಗರ, ಪರ್ವತ, ನದಿಗಳ ಹೆಸರು ಎಲ್ಲಿ ಬರ್ತಾವ ಅವ ನಾವು ಏನ್ ಬಳಸ್ತೇವೆ ಅಂದ್ರ ಇಲ್ಲಿ ನಾವೆಲ್ಲ ಏನ್ ಬಳಸಬೇಕು ಅಂತಕ್ಕಂಥದ್ದು ಕ್ವಶನ್ ಬಂದಾಗ ಇಲ್ಲಿ ದ ಅಂತಕ್ಕಂಥ ಒಂದು ಎಕ್ಸಾಕ್ಟ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು ಮಾತಾಡ್ತಿರ್ತೀವಿ. ಓಕೆ, ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು ಮಾತಾಡ್ಬೇಕಾದ್ರೆ ಇಲ್ಲಿ ಏನ್ ಬಳಸ್ಬೇಕಂದ್ರೆ ನಾವು ದ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸಬೇಕು. ದಿಸ್ ಈಸ್ ಅವರ್ ಆಪ್ಷನ್. ದ ಹಿಮಾಲಯಾಸ್ ಅಂತಕ್ಕಂಥದ್ದು ಹೇಳ್ತೀವಿ, ದ ಹಿಮಾಲಯಾಸ್ ಅಂತಕ್ಕಂಥದನ್ನ ಹೇಳ್ತೀರಿ. ಅದೇ ರೀತಿಯಾಗಿ ಇಲ್ಲಿ ಒಂದು ದ ಬಳಸ್ಯಾರಿ, ಯಾಕೆ ಬಳಸ್ಯಾರಿ ಹೇಳ್ರಿ ನೋಡು, ಇದು ಯಾಕೆ ಬಳಸ್ಯಾರಿ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇಲ್ಲಿ ಒಂದು ದ ಬಳಸ್ಯಾರಿ, ಯಾಕೆ ಬಳಸ್ಯಾರಿ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ಬೇಕು. ದ ಹೈಯೆಸ್ಟ್ ಯಾಕೆ ಬಂತು. ಓಕೆ, ಎಸ್ ನೋಡ್ರಿ, ಗ್ರಾಮರ್ ಅಂತಕ್ಕಂಥದ್ದು ಬಹಳಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಊಟ ಇದ್ದಂಗೆ. ರುಚಿ ಭರಿತವಾಗಿರ್ತ, ಇಟ್ಸ್ ಅ ಟೇಸ್ಟಿ ಫುಡ್. ಅಲ್ಲಿರ್ತಕ್ಕಂಥ ಸ್ವಲ್ಪ ಸ್ವಲ್ಪ ಎಲ್ಲ ಊಟ ಮಾಡಿದ್ರೆ ಊಟ ಮಾಡಿದಂಗೆ ಆಕೈತಿ. ಪ್ರತಿಯೊಂದನ್ನು ಕಲಿತಾಗನ ಗ್ರಾಮರ್ ಕಲ್ತಂಗೆ ಆಕೈತಿ. ನನಗೊಂದು ಟಾಪಿಕ್ ಫುಲ್ ಬರ್ತೈತೆ ಅಂದ್ರೆ ಮುಗಿದು ಇನ್ನೊಂದು ಟಾಪಿಕ್ ಯಾರು ಮಾಡ, ಹೌದಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್ ಅಂಡ್ ಬಟ್ ಡ್ಯಾಶ್ ಪುವರ್ ಸ್ಪೀಕರ್. ಓಕೆ, ಇಲ್ಲಿರ್ತಕ್ಕಂಥ ಎರಡು ಬ್ಲ್ಯಾಂಕ್ಗಳದಾವ, ಇಲ್ಲೊಂದು ಐತಿ, ಇಲ್ಲೊಂದು. ಓಕೆ, ಅವಾಗ ನಾವೇನ್ ಮಾಡ್ಬೇಕಂದ್ರೆ ಅಲ್ಲಿ ಒಂದು ವರ್ಡ್ ಬ್ಲ್ಯಾಂಕಿನ ಮುಂದ್ಗಡೆ ಇರ್ತಕ್ಕಂಥ ಒಂದು ವರ್ಡ್ ಯಾವ್ದು, ಆನೆಸ್ಟ್ ಅಂತಕ್ಕಂಥ ವರ್ಡ್. ಇದು ಎಚ್ ಇಂದ ಸ್ಟಾರ್ಟ್ ಆಗಿರಬಹುದು, ಬಟ್ ಪ್ರೊನೌನ್ಸಿಯೇಷನ್ ಆನೆಸ್ಟ್ ಅಂತಕ್ಕಂಥದ್ದು ಆಕೈತಿ. ಇದು ಸೈಲೆಂಟ್ ಆಕೈತಿ, ಇಲ್ಲಿಂದ ಓದ್ತೇವೆ, ಆನೆಸ್ಟ್ ಅಂತ ಓದ್ತೇವೆ. ಓಕೆ, ಇಲ್ಲಿರ್ತಕ್ಕಂಥದ್ದು ಪೂರ್ ಅಂತಕ್ಕಂಥದ್ದು ಪ ಅಂತಕ್ಕಂಥದ್ದು ಬರೋದ್ರಿಂದ ಇಲ್ಲಿ ಏನ್ ಬಳಸ್ತೇವೆ, ಅಂತ ಬಳಸಿಬಿಡ್ತೇವೆ. ಬಟ್ ಇದು ಆನೆಸ್ಟ್ ಅಂತಕ್ಕಂಥದ್ದು ಬಂದಿರೋದ್ರಿಂದ ಇಲ್ಲಿ ಯಾನ್ ಬಳಸ್ತೇವೆ. ಎಲ್ಲಿ ಯಾನ್ ಮತ್ತು ಐತ್ಲಾ ಅದ ಅಂತಾರೆ. ಯಾನ್ ಮತ್ತು ಯಾನ್ ಐತಿ, ಇದು ಬರಂಗಿಲ್ಲ. ಯಾನ್ ಐತಿ, ಯಾನ್ ನೋಡಿ ಇಲ್ಲಿ, ದಿಸ್ ಇಸ್ ದ ಅವರ್ ಆನ್ಸರ್. ಓಕೆ, ನೋಡ್ರಿ ಯಾವ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳು, ಯಾವ ರೀತಿಯಾಗಿರ್ತಕ್ಕಂಥ ಸೊಲ್ಯೂಷನ್ಸ್ಗಳನ್ನ ಫೈಂಡ್ ಮಾಡ್ಬೇಕು ಅನ್ನೋದು ನಿಮ್ಮ ಕೈಯಾಗಿರ್ತದೆ. ಓಕೆ, ಹೆಂಗಿರ್ತದಂದ್ರೆ ಇಲ್ಲಿ ಇರ್ತಕ್ಕಂತಹ ಯಾವ ತರ ಸೊಲ್ಯೂಷನ್ಗಳನ್ನು ನೀವು ಫೈಂಡ್ ಮಾಡಬೇಕು. ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೆ ಹೋಗ್ಬಿಡ್ತೈತ್ರಿ, ಆನ್ಸರ್ ರಾಂಗ್ ಆಕೈತಿ. ಒಂದು ಮಿಸ್ಟೇಕ್ ಇಲ್ಲಿ ನೋಡಿ, ಯಾನ್ ಬರ್ಯಾಕ ಹೋಗಿ ಯಾನ್ ಬರ್ದು ಬಿಟ್ರೆ ಏನ್ ಆಕೈತಿ, 2 ಮಾರ್ಕ್ಸ್ ಗೊತ್ತಿದ್ದು ಹೋಗ್ಬಿಡ್ತಾವ. ಅದು 2 ಮಾರ್ಕ್ಸ್ ಅಂದ್ರೆ ಎಷ್ಟೋ ಲಕ್ಷ ಕೆಳಗೆ ಹೋಗ್ತೈತಿ ರ್ಯಾಂಕಿಂಗ್, ಬಹಳಷ್ಟು ಲಕ್ಷ ಕೊಟ್ಟು ಬಿಡಿಸ್ಬೇಕ್ರಿ ಗ್ರಾಮರ್. ಓಕೆ, ಇದು ನೋಡ್ರಿ ಕ್ವಶನ್ ಓದ್ರಿ. ಐ ಸಾ ಡ್ಯಾಶ್ ಒನ್ ಐಡ್ ಮ್ಯಾನ್ ಇನ್ ದ ಸ್ಟ್ರೀಟ್. ಓಕೆ, ನಾ ಏನ್ ಮಾಡೀನಿ ಅಂದ್ರೆ ಒಂದ ಕಣ್ಣಿನ ಮನುಷ್ಯನ ಎಲ್ಲಿ ನೋಡೇನ, ಸ್ಟ್ರೀಟ್ ಒಳಗೆ ನೋಡೇನ ಅಂತ ಹೇಳ್ತಾನ. ಓಕೆ, ಇಲ್ಲಿ ಇರ್ತಕ್ಕಂಥ ಈ ವರ್ಡ್ ಅನ್ನ ತಗೊಳ್ಳೋದು, ಇಲ್ಲಿ ಒನ್ ಐಡ್ ಅಂತಕ್ಕಂಥದ್ದು ಕೊಟ್ಟಾನ. ಒನ್ ಐಡ್ ಅಂತಕ್ಕಂಥದ್ದು ಕೊಟ್ಟಾಗ ಇಲ್ಲಿರ್ತಕ್ಕಂತಹ ಶಬ್ದ ಎ ಅನ್ನ ಸೂಚಿಸುತ್ತೆ, ಯಾನ್ ಅನ್ನ ಸೂಚಿಸುತ್ತೆ. ಒನ್ ಅಂತಕ್ಕಂಥದ್ದು ಓನ್ ಅಂತ ನಂಗಿಲ್ಲ, ಅದು ಒನ್ ಅಂತಕ್ಕಂಥದ್ದು ಬರೋದ್ರಿಂದ ಇಲ್ಲಿ ಏನ್ ಬರ್ತೈತಿ, ಅಂತಕ್ಕಂಥದ್ದು ಬರ್ತೈತಿ. ಓಕೆ, ಬಟ್ ಹಿಂಗ್ ಬಿಡಕ್ಕಂದ್ರೆ ಇನ್ನೊಂದ್ ತರಾನು ಗುರ್ತಾ ಇಡಬಹುದು ನೀವು. ಇಲ್ಲಿ ಯಾನ್ ಬರಂಗಿಲ್ಲ, ಯಾಕೆ ಬರಂಗಿಲ್ಲ ಅಂದ್ರೆ ಒನ್ ಅಂತಕ್ಕಂಥದ್ದು ಯಾವಾಗಲೂ ಏನ್ ಸೂಚಿಸುತ್ತೆ, ಸಿಂಗ್ಯುಲರ್ ಸೂಚಿಸುತ್ತೆ. ಓಕೆ, ಸಿಂಗ್ಯುಲರ್ ಒಳಗೆ ಏನು ಬಳಸಬಹುದು, ಯಾನು ಬಳಸಬಹುದು. ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ಹಿಂಗೆ ಅ ಪ್ಲೇಸ್, ₹1 ನೋಟ್ ಅಂತ ಹೇಳ್ತೀವಿ. ಯಾನ್ ₹1 ನೋಟ್ ಅಂತ ಹೇಳಂಗಿಲ್ಲ. ವ ವಿ ಬಿ ಓ ಅಂತಕ್ಕಂಥ ಒನ್ ಬರಂಗಿಲ್ಲ. ಒನ್ ಅಂತಕ್ಕಂಥದ್ದು
ವ್ಯಂಜನ ಬರೋದ್ರಿಂದ ನಾವು ಇಲ್ಲಿ ಏನು ಬಳಸ್ತೇವೆ, ಅ ಅಂತಕ್ಕಂಥ ಆರ್ಟಿಕಲ್ ಬಳಸ್ತೇವೆ. ನಮ್ಮ ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗ್ತದ, ನಮ್ಮ ಆನ್ಸರ್ ಆಗ್ತದ. ದಿಸ್ ಈಸ್ ಅವರ್ ರೈಟ್ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತಿತ್ತಂದ್ರೆ ಇಲ್ಲೊಂದು ವರ್ಡ್ ಕೊಡ್ತೀನಿ, ಅಲ್ಲಿ ಯಾವ ಆರ್ಟಿಕಲ್ ಬರ್ತದೆ ಅಂತಕ್ಕಂಥದನ್ನ ನೀವೇನ್ ಮಾಡ್ಬೇಕು, ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು. ಆರೆಂಜ್ ಅಂತಕ್ಕಂಥ ಒಂದು ವರ್ಡ್ ಇಲ್ಲಿ ಯಾವ ಆರ್ಟಿಕಲ್ ಬರ್ತೈತಿ, ಅದೇ ರೀತಿಯಾಗಿ ಆಪಲ್ ಅಂತಕ್ಕಂಥ ವರ್ಡ್ಗೆ ಯಾವ ಆರ್ಟಿಕಲ್ ಬರ್ತೈತಿ, ಅದೇ ರೀತಿ ಪೈನ್ ಆಪಲ್ ಅಂತಕ್ಕಂಥ ವರ್ಡ್ಗೆ, ಈ ಮೂರು ವರ್ಡ್ಗೆ ಯಾವ್ಯಾವ ಆರ್ಟಿಕಲ್ಸ್ ಬರ್ತಾವ ನೋಡ್ರಿ. ಓಕೆ, ಯಾವ ಆರ್ಟಿಕಲ್ಸ್ ಬರ್ತಾವ ಅನ್ನೋದು ನೀವೇನ್ ಮಾಡ್ಬೇಕು, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಡನ್? ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೀನಾ? ಎಸ್. ಓಕೆ, ನೋಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ಏನ್ ತಿಳಿಸ್ರಿ ಅಂದ್ರೆ, ನಿಮಗೆ ಗ್ರಾಮರ್ ಯಾವ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗಕತ್ತೀರ ಅನ್ನೋದು ನೀವು ಕಮೆಂಟ್ ಸೆಕ್ಷನ್ ಒಳಗೆ ಒಂದು ತಿಳಿಸ್ರಿ. ಓಕೆ, ನಮಗೂ ಗೊತ್ತಾಕೈತೆ ನಮ್ಮ ಸ್ಟೂಡೆಂಟ್ ಯಾವ್ಯಾವ ಕ್ರೈಟೇರಿಯಾದಿಂದ ಬರ್ಲಿಕ್ಕತ್ತಾರ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನೆಕ್ಸ್ಟ್ ನೋಡಿ, ಹಿ ಈಸ್ ಡ್ಯಾಶ್ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್. ಇಂಥವು ಬಂದಾಗ ನಮಗೆಲ್ಲ ಕನ್ಫ್ಯೂಸ್ ಆಗಿಬಿಡ್ತಾವ್ರಿ ಸರ್. ಏನೂ ಇಲ್ಲ, ಚಿಟ್ಟಿಕ್ಕಿ ಹೊಡೆದ್ರೊಳಗೆ ಆನ್ಸರ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ರಿ ಬೆಸ್ಟ್ ಅಂತಕ್ಕಂಥದ್ದು ಏನಿದೆ, ಬೆಸ್ಟ್ ಅಂತಕ್ಕಂಥದ್ದು ಏನ್ ಮಾಡ್ತಾರೆ, ಕಂಪೇರ್ ಮಾಡತ್ತಾರ ಯಾರಿಗಂದ್ರೆ ಟೋಟಲ್ ಓವರ್ ಆಲ್ ಟೀಮ್ಗೆ ಏನ್ ಮಾಡ್ತಾರ, ಕಂಪೇರ್ ಮಾಡತ್ತಾರ. ಓಕೆ, ಓವರ್ ಆಲ್ ಕಂಪೇರ್ ಮಾಡತ್ತಾರ ಅಂದ್ರೆ ಏನಾಗ್ತದೆ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಆಗ್ತದೆ. ಏನಾಗ್ತದ್ರಿ, ಸೂಪರ್ಲೇಟಿವ್ ಡಿಗ್ರಿ. ಅದ ಕಂಪೇರೇಟಿವ್ ಡಿಗ್ರಿ ಆಗಿತ್ತಂದ್ರೆ ಬೆಟರ್ ಅಂತಕ್ಕಂಥದ್ದು ಬರ್ತಿತ್ತು. ಗುಡ್ ಅಂತಕ್ಕಂಥದ್ದು ಬಂದಿತ್ತಂದ್ರೆ ಪಾಸಿಟಿವ್ ಡಿಗ್ರಿ. ಓಕೆ, ಇದು ಗುಡ್ ಅಂತಕ್ಕಂಥದ್ದು ಪಾಸಿಟಿವ್ ಡಿಗ್ರಿ, ಬೆಟರ್ ಅಂತಕ್ಕಂಥದ್ದು ಕಂಪೇರಿಟಿವ್ ಡಿಗ್ರಿ, ಬೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಸೂಪರ್ಲೇಟಿವ್ ಡಿಗ್ರಿ ಒಳಗ ಬರ್ತಕ್ಕಂತಹ ಒಂದೇ ಒಂದು ಆರ್ಟಿಕಲ್ ದ. ಒಂದೇ ಒಂದು ಆರ್ಟಿಕಲ್ ಯಾವುದು, ದ. ಹಂಗಿದ್ದಾಗ ಬೆಸ್ಟ್ ಜೊತೆ ಬೆಸ್ಟ್ ಅಂತಕ್ಕಂಥದ್ದು ಯಾವಾಗೂ ಸಿಂಗಲ್ ಆಗಿ ಬರೋದಿಲ್ಲ. ಬೆಸ್ಟ್ ಅಂತಕ್ಕಂಥದ್ದು ದ ಬೆಸ್ಟ್ ಅಂತಕ್ಕಂಥದ್ದು ಬರ್ತದ. ಹಂಗಿದ್ರೆ ನಮ್ಮ ಆನ್ಸರ್ ಏನಾಗ್ತದ ರೀ, ಸಿ ಆಗ್ತದ. ಹಿ ಈಸ್ ದ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಾಕತ್ತಿಲ್ಲ, ಓಕೆ, ಅವ್ರನ್ನ ಸ್ವಲ್ಪ ಏನ್ ಮಾಡ್ಬೇಕು, ಡೀಪರ್ ಆಗಿ ಸ್ಟಡಿ ಮಾಡ್ಬೇಕ್ರಿ. ಇವೆಲ್ಲ ಹೆಂಗಿರ್ತಾವ, ನಾವು ಕ್ವಶನ್ಸ್ಗಳನ್ನ ಬಿಡಿಸ್ಕೊಂಡು ಹೋದಂಗ ಯಾಕೆ ಇದು ಬರ್ತೈತಿ ಅಂದಾಗ ನೀವು ಸರ್ಚ್ ಮಾಡಿ ನೋಡಿದಾಗ, ಅಲ್ಲೇ ಇಲ್ಲೇ ಸೋರ್ಸಸ್ ಬುಕ್ಸ್ಗಳನ್ನು ಓದಿದಾಗ ಮಾತ್ರ ಏನಾಕೈತಿ, ಅದರೊಂದು ಆನ್ಸರ್ ನಿಮ್ಮ ಹತ್ರ ಬರ್ತದ. ಇಲ್ಲಾಂದ್ರೆ ಏನಾಗಂಗಿಲ್ಲ, ಬರಂಗಿಲ್ಲ. ಅದೇ ರೀತಿಯಾಗಿ ಎಲ್ಲರೂ ಏನು ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಶಿ ಗೇವ್ ಮೀ ಡ್ಯಾಶ್ ಯೂಸ್ಫುಲ್ ಇನ್ಫಾರ್ಮೇಶನ್. ಏನ್ ಯೂಸ್ಫುಲ್ ಬರ್ತೈತಿ, ಏನ್ ಬರ್ತೈತಿ ಇಲ್ಲಿ ಅಂತ ಏನಾಕೈತಿ ನಮಗ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತಾವ. ಶಿ ಗೇವ್ ಮೀ ಡ್ಯಾಶ್ ಯೂಸ್ಫುಲ್ ಇನ್ಫಾರ್ಮೇಶನ್. ಸ್ವರಾನು ಐತ್ರಿ, ವ್ಯಂಜನು ಅನ್ಸಾತೈತ್ರಿ. ಯೂಸ್ಫುಲ್ ಅಂತಕ್ಕಂಥ ವರ್ಡ್ ಜೊತೆಗೆ ಏನ್ ಬರ್ಬೋದು, ಯೂಸ್ಫುಲ್ ಅಂತಕ್ಕಂಥ ಬಂದಾಗ ಇಲ್ಲಿ ಏನಾಯ್ತು ಅಂದ್ರೆ ಯೂಸ್ಫುಲ್ ಅನ್ನಂಗಿಲ್ಲ. ನೀವು ಏನಂತೀರಿ, ಯೂಸ್ ಅಂತ ಯು ಬಳಸ್ತೀರಿ, ಇದನ್ನು ಬಳಸೋದಿಲ್ಲ. ಇದನ್ನು ಬಳಸೋದ್ರಿಂದ ಇದು ಯಾವ್ದಿದೆ, ವ್ಯಂಜನ. ಇದೇನು ವ್ಯಂಜನ ಮೀನ್ಸ್ ಕಾನ್ಸೋನೆಂಟ್ಸ್. ವ್ಯಂಜನಕ್ಕೆ ಏನಂತ ಕರಿತೀರಿ, ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ಕಾನ್ಸೋನೆಂಟ್ ಸೌಂಡ್ ಬಂದಾಗ ಬಳಸ್ತಕ್ಕಂತಹ ಒಂದೇ ಒಂದು ಆರ್ಟಿಕಲ್ ಯಾವ್ದಂದ್ರೆ, ಕಾನ್ಸೋನೆಂಟ್ ಸೌಂಡ್ ಬಂದಾಗ ಬಳಸ್ತಕ್ಕಂಥ ಒಂದೇ ಒಂದು ಆರ್ಟಿಕಲ್ ಯಾವ್ದ್ರಿ, ಎ ಅಂತಕ್ಕಂಥ ಆರ್ಟಿಕಲ್ ಅನ್ನ ಬಳಸ್ತೀರಿ. ಶಿ ಗೇವ್ ಮೀ ಅ ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತಕ್ಕಂಥದ್ದನ್ನ ನೀವೇನ್ ಮಾಡ್ತೀರ, ಇಲ್ಲಿ ಬಳಸ್ತೀರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ ಎಲ್ಲರಿಗೂ? ಎಸ್, ಏನಾದ್ರು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ, ಸ್ವಲ್ಪ ಟಫ್ ಲೆವೆಲ್ ಆಗ್ತಾ ಇದೆ ಅಂತಕ್ಕಂಥದ್ದು ಅದನ್ನೂ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಕ್ಲಾಸ್ ಹೆಂಗ್ ಅನ್ಸಾಕತ್ತಿದೆ ಅದನ್ನೂ ತಿಳಿಸ್ರಿ. ಕೋಚಿಂಗ್ ಸೆಂಟರ್ಗೆ ಯಾರ ಬರೋದ್ರಿ, ಏನ್ರಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ ಅದನ್ನೂ ತಿಳಿಸ್ರಿ, ನಾವು ನಿಮಗೆ ರೀಚ್ ಔಟ್ ಮಾಡ್ತೀವಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡ್ಯಾಶ್ ಅರ್ತ್ ರಿವಾಲ್ವ್ ಅರೌಂಡ್ ಡ್ಯಾಶ್ ಸನ್. ಓಕೆ, ಈ ತರನಾಗಿರ್ತಕ್ಕಂಥ ಯುನಿಕ್ ಆಬ್ಜೆಕ್ಟ್ಸ್ ಬಂದಾಗ ಏನ್ ಮಾಡ್ಬೇಕು ಸರ್, ಇಲ್ಲಿ ಅರ್ತ್ ಇದೆ, ಇಲ್ಲಿ ಸನ್ ಇದೆ. ಏನಿದೆ, ಒಂದು ಅರ್ತ್ ಇದೆ, ಇನ್ನೊಂದು ಏನಿದೆ, ಸನ್ ಇದೆ. ಇವೆರಡಕ್ಕೂ ಏನಂತ ಕರಿತೀವಿ ನಾವು, ಇವೆರಡಕ್ಕೂ ಏನಂತ ಕರಿತೀವಿ ಅಂದ್ರೆ ಯುನಿಕ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಏನ್ರಿವ, ಯುನಿಕ್ ಆಬ್ಜೆಕ್ಟ್ಸ್. ಇವೆಲ್ಲೇ ಹೋದ್ರೂ ಚೇಂಜ್ ಆಗೋದಿಲ್ಲ, ಇವೆಲ್ಲ ಯೂನಿವರ್ಸಲ್ ಆಬ್ಜೆಕ್ಟ್ಸ್ ಇದ್ದಂಗೆ. ಯುನಿಕ್ ಆಬ್ಜೆಕ್ಟ್ಸ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒದಾವನ್ನ. ಓಕೆ, ಇಲ್ಲಿ ಏನೈತೆ ಅಂದ್ರೆ ಪರ್ಟಿಕ್ಯುಲಾರಿಟಿ ಅಂತಕ್ಕಂಥದ್ದು ಎದಕ್ಕಂತ, ಪರ್ಟಿಕ್ಯುಲರ್ ಆಗಿ ಸೂರ್ಯ, ಪರ್ಟಿಕ್ಯುಲರ್ ಆಗಿ ಏನ ಸೂರ್ಯ, ಭೂಮಿ ಅಂತಕ್ಕಂಥ ಒಂದೊಂದು ಅದಾವು. ಏನು ಊರು ತುಂಬ ಇರೋ ಅಲ್ಲಿ ಒಂದೇ ಎಲ್ಲ ಕಡೆ ಕಾಣ್ತಾವ. ಹಂಗಿದ್ದಾಗ ಇಂಥ ಯುನಿಕ್ ಆಬ್ಜೆಕ್ಟ್ಸ್ ಇದ್ದಾಗ ಬಳಸ್ತಕ್ಕಂತಹ ಏಕೈಕ ಆರ್ಟಿಕಲ್ ಅಂದ್ರೆ ಯಾವುದು, ದ ಅಂತಕ್ಕಂತಹ ಆರ್ಟಿಕಲ್ ಅನ್ನ ಏನ್ ಮಾಡ್ತೀರಿ, ಯುನಿಕ್ ಆಬ್ಜೆಕ್ಟ್ಸ್ ಇದ್ದಾಗ ಬಳಸ್ತೀರಿ. ಹಂಗಿತ್ತಂದ್ರ ಎರಡು ಬ್ಲ್ಯಾಂಕ್ ಇದ್ದಾಗ ಇಲ್ಲಿಯೂ ದ ಅಂತಕ್ಕಂಥದ್ದು ಬರ್ತದ, ಇಲ್ಲಿಯೂ ದ ಅಂತಕ್ಕಂಥದ್ದು ಬರ್ತದ. ಎಲ್ಲಿ ಆಪ್ಷನ್ ಐತಿ ನೋಡ್ರಿ, ದ ಮತ್ತು ದ ಆಪ್ಷನ್ ಎಲ್ಲಿ ಐತಿ, ಇಲ್ಲಿ ಎ ಮತ್ತು ದ ಮತ್ತು ಎ, ನೋ ಆರ್ಟಿಕಲ್ ಮತ್ತು ದ. ಇಲ್ಲಿ ಏನಿದ್ರಿ ದ ಮತ್ತು ದ ಅಂತಕ್ಕಂಥದ್ದು ಬಂದಾಗ ಇದು ನಮ್ದು ಏನಾಗ್ತೈತಿ, ಆನ್ಸರ್ ಆಗ್ತೈತಿ. ನೋಡ್ರಿ, ಆರ್ಟಿಕಲ್ ಬೇಸ್ಡ್ ಕ್ವಶನ್ಸ್ ಗಳು ಯಾವ ತರ ಬರ್ತಾವ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ ಗೆಳೆಯರೆ, ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಹಂಗಿತ್ತಂದ್ರ ಇಲ್ಲಿ ಏನ್ ಬರ್ತೈತೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮೂನ್ ಅಂತಕ್ಕಂಥ ಬಂದಾಗ ಏನ್ ಬರ್ತೈತಿ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಏನ್ ಮಾಡ್ರಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬರ್ರಿ,
ಈಸ್ ಡ್ಯಾಶ್ ಯೂನಿವರ್ಸಿಟಿ ಸ್ಟೂಡೆಂಟ್. ಯಾವ ಯೂನಿವರ್ಸಿಟಿ ಗೊತ್ತೇ ಇಲ್ರಿ, ಬಟ್ ನಾವು ಏನೋ ವಿಶ್ವವಿದ್ಯಾಲಯದ ಹುಡುಗ. ಸರ್ ನಾವು ದ ಬಳಸ್ತೀವಿ ಸರ್, ನಮ್ಗೆ ಇಲ್ಲಿ ದನ ಬರ್ತೈತೆ ಸರ್ ಅಂತ ನೀವು ಅನ್ಬೋದು. ಹಂಗಿದ್ದಾಗ ನೋಡ್ರಿ ಇಲ್ಲಿ ಏನಿರ್ತಕ್ಕಂಥ ಯಾವ ವರ್ಡ್ ಇದು, ಯೂನಿವರ್ಸಿಟಿ ಅಂತಕ್ಕಂಥ ವರ್ಡ್. ಯೂನಿವರ್ಸಿಟಿ ಅಂತಕ್ಕಂಥದ್ದು ಕನ್ನಡ ಒಳಗೆ ಹೆಂಗೆ ಬರೀತೀರಿ, ಯೂನಿವರ್ಸಿಟಿ ಹಿಂಗೆ ಬರೀತೀವಿ, ಯೂನಿವರ್ಸಿಟಿ ಅಂತ ಬರೀತೀರಿ. ಹಿಂಗೆ ಬರೆದಾಗ ಇಲ್ಲಿರ್ತಕ್ಕಂಥ ಯೂನಿವರ್ಸಿಟಿ ಅನ್ನೋದು ಏನಿದೆ, ಕಾನ್ಸೋನೆಂಟ್ಸ್. ಏನಿದು ಕಾನ್ಸೋನೆಂಟ್ ಶಬ್ದ, ವ್ಯಂಜನಾಕ್ಷರ ಅಂತ ಹೇಳ್ತೀರಿ. ಹೇಳ್ತಾರೆ ಇಲ್ರಿ ವ್ಯಂಜನಾಕ್ಷರ ಅಂತ. ವ್ಯಂಜನಾಕ್ಷರ ಬಂದಾಗ ನೀವೇನು ಬಳಸಬೇಕು, ಅ ಬಳಸಬೇಕು. ಅದೇ ಒಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತಕ್ಕಂಥ RCU ಬಗ್ಗೆ ಮಾತಾಡತ್ತಿದ್ದ, VTU ಬಗ್ಗೆ ಮಾತಾಡತ್ತಿದ್ದ, KUD ಬಗ್ಗೆ ಮಾತಾಡತ್ತಿರ ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಬಗ್ಗೆ ಮಾತಾಡೋ ಮುಂದೆ ಏನು ಬಳಸ್ಬೇಕಾ, ದ ಬಳಸಬೇಕು. ಇಲ್ಲಿ ಯಾವುದೇ ಯೂನಿವರ್ಸಿಟಿ ಗೊತ್ತಿಲ್ಲ, ಅವ ಒಬ್ಬ ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಂತ ಬಂದಾಗ ಇಲ್ಲಿ ಏನ್ ಬಳಸ್ತೀರಿ, ಆರ್ಟಿಕಲ್ ಎ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಓಕೆ ವಿದ್ಯಾರ್ಥಿಗಳೇ, ಬಹಳಷ್ಟು ಚೆನ್ನಾಗಿ ಡೀಪ್ ಆಗಿ ಕಲಿತಕ್ಕಂಥ ಕಾನ್ಸೆಪ್ಟು ಚೆನ್ನಾಗಿ ಕಲ್ಕೊಳ್ರಿ. ಎಲ್ಲಿ ಏನು ಬಳಸಬೇಕು ಅವ ಶಬ್ದವನ್ನ ಪ್ರೊನೌನ್ಸಿಯೇಷನ್ ಮಾಡಿ ನೋಡ್ರಿ. ಪ್ರೊನೌನ್ಸಿಯೇಷನ್ ಮಾಡಿ ನೋಡಿದಾಗ ನಿಮಗೆ ಏನಾಕೈತಿ, ಅಂಡರ್ಸ್ಟ್ಯಾಂಡ್ ಆಗೇ ಆಗ್ತದ. ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಶಿ ಪ್ಲೇಸ್ ಡ್ಯಾಶ್ ವಯೋಲಿನ್ ಅಂಡ್ ಹರ್ ಸಿಸ್ಟರ್ ಪ್ಲೇಸ್ ಡ್ಯಾಶ್ ಕ್ರಿಕೆಟ್. ನೋಡ್ರಿ, ಯಾವಾಗಿರ್ಲು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಈ ವಯೋಲಿನ್ ಅಂತಕ್ಕಂಥದ್ದು ಏನಿದೆ, ವಯೋಲಿನ್ ಅಂತಕ್ಕಂಥದ್ದು ಏನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಏನಿದೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವಾಗ ಬರ್ತದ, ಇಲ್ಲಿ ಏನು ಬಳಸ್ತೀವಿ ಅಂದ್ರೆ ದ ಅಂತಕ್ಕಂತಹ ಪರ್ಟಿಕ್ಯುಲಾರಿಟಿ ಆರ್ಟಿಕಲ್ ಬಳಸಬೇಕು. ಇಲ್ಲಿ ದ ಅಂತಕ್ಕಂಥದ್ದು ಬಳಸಿಬಿಡ್ರಿ. ಓಕೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಂದಾಗ ಯಾವಾಗಲೂ ಏನ್ ಬಳಸ್ತೀರಿ, ದ ಬಳಸ್ತೀರಿ. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥದ್ದು ಏನಿದೆ, ಕ್ರಿಕೆಟ್ ಅಂತಕ್ಕಂಥದ್ದು ಐತಿ. ಏನೈತೆ ಕ್ರಿಕೆಟ್ ಅಂತಕ್ಕಂಥದ್ದು ಐತಿ. ಇಲ್ಲಿ ಏನ್ ಮಾಡಂಗಿಲ್ಲ ಅಂತ ನಾವು ಯಾವಾಗ ಸ್ಪೋರ್ಟ್ಸ್ ಹೆಸರುಗಳು ಬರ್ತಾವ, ಇಲ್ಲಿ ನಾವೇನ್ ಬಳಸಂಗಿಲ್ಲ, ಆರ್ಟಿಕಲ್ ಬಳಸಂಗಿಲ್ಲ. ನೋ ಆರ್ಟಿಕಲ್ ಅಂತಕ್ಕಂಥ. ಓಕೆ ಆರ್ಟಿಕಲ್ ಬಳಸಂಗಿಲ್ಲ ಅಂದ್ರೆ ಒಂದು ದ ಬರ್ತದೆ, ಒಂದು ನೋ ಆರ್ಟಿಕಲ್ ಅಂತ. ಇಲ್ಲಿ ದ ಐತಿ, ಇದು ಬರಂಗಿಲ್ಲ, ಎ ಬರಂಗಿಲ್ಲ, ಎ ಮತ್ತು ದ ಬರಂಗಿಲ್ಲ. ದಿಸ್ ಈಸ್ ಅವರ್ ಆನ್ಸರ್. ಓಕೆ ಶಿ ಪ್ಲೇಸ್ ದ ವಯೋಲಿನ್ ಅಂಡ್ ಹಿ ಪ್ಲೇಸ್ ದ ವಯೋಲಿನ್, ಹರ್ ಸಿಸ್ಟರ್ ಪ್ಲೇಸ್ ಕ್ರಿಕೆಟ್. ಅಷ್ಟೇ, ಯಾವುದೇ ಆರ್ಟಿಕಲ್ ಬರೋ ಹಂಗಿಲ್ಲ. ಓಕೆ ಹಂಗಿತ್ತಂದ್ರೆ ಒಂದು ತಿಳ್ಕೊಂಡ್ಬಿಡ್ರಿ. ಒಂದು ಗಿಟಾರ್ ಅಂತಕ್ಕಂಥದ್ದು ಬಂದಾಗ ಯಾವ ಆರ್ಟಿಕಲ್ ಬಳಸ್ತೀರಿ, ಒಂದು ಫುಟ್ಬಾಲ್ ಅಂತಕ್ಕಂಥದ್ದು ಬಂದಾಗ, ಒಂದು ಚೆಸ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಯಾವ ಆರ್ಟಿಕಲ್ ಅನ್ನ ಬಳಸ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ಬೇಕ್ರಿ. ಏನ್ ಮಾಡಿ ಹೇಳ್ಬೇಕು, ಕಮೆಂಟ್ ಸೆಕ್ಷನ್ ಮಾಡಿ ನಮಗೆ ಏನ್ ಮಾಡ್ಬೇಕು ತಿಳಿಸ್ಬೇಕು. ತಿಳಿಸ್ತಾರಲ್ಲ. ಓಕೆ ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಯಾವ್ದೈತಿ, ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ನಲ್ಲಿ ಯಾವ ಕ್ವಶನ್ ಐತಿ ನೋಡ್ರಿ. ಓಕೆ 1 ನಿಮಿಷ. ಡ್ಯಾಶ್ ಸನ್ ರೈಸಸ್ ಇನ್ ಡ್ಯಾಶ್ ಈಸ್ಟ್. ಸನ್ ಅನ್ನೋದು ನಿಮಗೆ ಆಗಲೇ ಹೇಳಿನ, ಈ ವಿಡಿಯೋ ಯಾರು ಕಂಪ್ಲೀಟ್ ಆಗಿ ನೋಡ್ರಿ ಅಂಡರ್ಸ್ಟ್ಯಾಂಡ್ ಆಕೈತಿ. ಸನ್ ಅನ್ನೋದು ಏನೈತಿ, ಇಲ್ಲಿ ಸನ್ ಅನ್ನೋದು ಯೂನಿಕ್ ಆಬ್ಜೆಕ್ಟ್ಸ್ ಐತಿ. ಏನೈತಿ, ಯೂನಿಕ್ ಆಬ್ಜೆಕ್ಟ್ ಐತಿ. ಯೂನಿಕ್ ಆಬ್ಜೆಕ್ಟ್ ಇದ್ದಾಗ ಏನ್ ಬಳಸ್ತೀರಿ, ಯೂನಿಕ್ ಆಬ್ಜೆಕ್ಟ್ ಇದ್ದಾಗ ದ ಬಳಸ್ತೀರಿ. ಏನ್ ಬಳಸ್ತೀರಿ, ಇಲ್ಲಿ ದ ಬಳಸ್ತೀರಿ. ಬರೆದು ಬಿಡೋಣ, ದ ಅಂತಕ್ಕಂಥದ್ದು ಬಳಸ್ತೀರಿ. ನೆಕ್ಸ್ಟ್ ಇಲ್ಲಿ ಏನೈತೆ ಅಂದ್ರೆ ಈಸ್ಟ್ ಅಂತಕ್ಕಂಥದ್ದು ಐತಿ. ಏನೈತ್ರಿ, ಇಲ್ಲಿ ಈಸ್ಟ್ ಅಂತಕ್ಕಂಥದ್ದು ಐತಿ. ಈ ಈಸ್ಟ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ಡೈರೆಕ್ಷನ್ ಅಂತ ಕರಿತೀವಿ. ಈಸ್ಟ್ಗೆ ಏನಂತ ಕರಿತೀವ್ರಿ, ಡೈರೆಕ್ಷನ್ ಅಂತ ಕರಿತೀವಿ. ಡೈರೆಕ್ಷನ್ಸ್ ಯಾವಾಗ ಬರ್ತಾವ, ಇಲ್ಲಿ ಏನ್ ಬಳಸ್ತೇವ, ದ ಬಳಸ್ತೇವೆ. ಓಕೆ ಹಂಗಿದ್ರೆ ಡೈರೆಕ್ಷನ್ಸ್ ಗಳು ಯಾವ್ಯಾವ, ಈಸ್ಟ್ ಅಂತಕ್ಕಂಥದ್ದು ಒಂದು ಡೈರೆಕ್ಷನ್, ವೆಸ್ಟ್ ಅಂತಕ್ಕಂಥದ್ದು ಡೈರೆಕ್ಷನ್, ನಾರ್ತ್ ಅಂತಕ್ಕಂಥದ್ದು ಡೈರೆಕ್ಷನ್, ಸೌತ್ ಅಂತಕ್ಕಂಥದ್ದು ಡೈರೆಕ್ಷನ್. ಈ ತರ ಡೈರೆಕ್ಷನ್ಸ್ ಗಳು ಬಂದಾಗ ಏನ್ ಬಳಸ್ತೀವಿ ಅಂದ್ರ ಇಲ್ಲಿ ಏನ್ ಬಳಸ್ತೀವಿ, ದ ಅಂತಕ್ಕಂಥದ್ದು ಬಳಸ್ತೀವಿ. ಓಕೆ ಹಂಗಿದ್ದಾಗ ಎರಡೂ ಕಡೆ ಮತ್ತೆ ಏನ್ ಬಳಸ್ದಂಗ ನಾವಿಲ್ಲಿ ದ ಮತ್ತು ದ ಬಳಸಿದಂಗಾತು. ದಿಸ್ ಈಸ್ ಅವರ್ ಆನ್ಸರ್. ಯಸ್ ವಿ ಡಿಡ್ ಇಟ್. ಓಕೆ ನೋಡಿ, ಆರ್ಟಿಕಲ್ ಬೇಸ್ ಮೇಲೆ ಯಾವ ತರನಾಗಿರ್ತಕ್ಕಂಥ ಕ್ವಶನ್ಸ್ ಗಳು ಇರ್ತಾವ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಆಗ್ತದೆ ಗೆಳೆಯರೆ. ಹೌದಾ? ಎಸ್, ಯಾರಿಗೆ ಎ ಯಾನ್ ದ ಅಂತಕ್ಕಂಥ ಆರ್ಟಿಕಲ್ ಮೊದಲು ಬಂದಿರಲಿಲ್ಲ, ಇವಾಗ ಒಂದು ಸ್ವಲ್ಪ ಐಡಿಯಾಸ್ ಬಂತು ಅನ್ನೋರು ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ಚಾನಲ್ ನನ್ನ ಚಾನಲ್ ಕೊಲಾಬ್ ಬರ್ತೈತಿ, ಅಲ್ಲಿ ಹೋಗಾಸ್ ವಿಡಿಯೋಸ್ಗಳು ಸಿಗ್ತಾವ, ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಎಲ್ಲ ಒಂದೇ ಚಾನಲ್ ನಮ್ಮ. ಓಕೆ ಎಲ್ಲರೂ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಎಸ್, ಬೆಳಗಾವಿಯಿಂದ ಕರ್ನಾಟಕ ಕೋಚಿಂಗ್ ಸೆಂಟರ್ಗೆ ಯಾರಾದರೂ ಜಾಯ್ನ್ ಆಗೋರಿದ್ರೆ ಬರ್ರಿ, ಜಾಯ್ನ್ ಆಗ್ರಿ. ನಮ್ಮ ಆಫ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇರ್ತಾವೆ. ಓಕೆ ಥ್ಯಾಂಕ್ ಯು ಸೋ ಮಚ್.